ರಿಲೀಸಿಗೆ ರೆಡಿ ಇದೆ. Jan 24th ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಥ್ರೂ ಜನಗಳಿಗೆ ರೀಚ್ ಮಾಡಿಸೋಣ ಅನ್ನೋದಕ್ಕೆ ನಿಮ್ಮನ್ನು ಕರೆಸಿರೋದು. ಆ್ಯಂಡ್ ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ. 3 ಸಾಂಗ್ ರಿಲೀಸ್ ಮಾಡಿದ್ವಿ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಂಡ್ ಆ ರೆಸ್ಪಾನ್ಸ್ಗೆ ಜನಗಳಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು. ಸೊ ನಿಮ್ಮ ಥ್ರೂ ಹೇಳೋಣ ಅಂದ್ಬಿಟ್ಟೆ ನಿಮ್ಮನ್ನು ಇಲ್ಲಿ ಇನ್ವೈಟ್ ಮಾಡಿದ್ದು. ಆ್ಯಂಡ್ ನೀವುಗಳು ನಮ್ಮದೆಲ್ಲ ಸಾಂಗು ತುಂಬ ಇಷ್ಟಪಟ್ಟು ಪ್ರಮೋಟ್ ಮಾಡಿದ್ದೀರಾ. ಸೊ ಅದಕ್ಕೂ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಈಗ ನೀವು ಕೇಳಿ. ಹಾಂ, ಲೇಡೀಸ್ ಫಸ್ಟ್ ಮಾತಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಆ್ಯಂಡ್ ಇನ್ನೊಂದು ಬಿಗ್ ಥ್ಯಾಂಕ್ಸ್, ನಮ್ಮ ಸಿನಿಮಾದ 3 ಸಾಂಗ್ಗಳನ್ನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದಕ್ಕೆ ನೀವೆಲ್ಲರೂ ಹೆಲ್ಪ್ ಮಾಡಿರೋದಕ್ಕೆ. ಟಾಂಗ್ ಟಾಂಗ್ ಸಾಂಗ್ ನಾವೆಲ್ಲ ಊಹೆ ಮಾಡೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ, ರೀಲ್ಸ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ ವೈರಲ್ ಆಗಿತ್ತು ಆ್ಯಂಡ್ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಮೊನ್ನೆ ಕೂಡ ಹೈದರಾಬಾದ್ಗೆ ಶೂಟಿಂಗ್ ಹೋದಾಗಲೂ ನಮ್ಮ ಟಾಂಗ್ ಟಾಂಗ್ ಸಾಂಗ್ ಬಗ್ಗೆ ಮಾತಾಡ್ತಾಯಿದ್ರು. ಸೊ ತುಂಬ ಖುಷಿ ಆಗುತ್ತೆ ಇಷ್ಟು ರೀಚ್ ಆಗಿರೋದು ನೋಡಿ. ಆ್ಯಂಡ್ ಸಿನಿಮಾ ಸರ್ ಹೇಳಿದಾಗ 24ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಕಾನ್ಫಿಡೆಂಟ್ ಆಗಿದ್ದೀವಿ. ಆ್ಯಂಡ್ ದಿನಕರ್ ಸರ್ ಪ್ರೀವಿಯಸ್ ಸಿನಿಮಾಸ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ, ದೊಡ್ಡ ಬ್ಲಾಕ್ ಬಸ್ಟರ್ ಮಾಡಿದ್ದೀರಾ. ಈ ಸಿನಿಮಾದಲ್ಲಿ ಅವ್ರದ್ದೊಂದು ಡಿಫ್ರೆಂಟ್ ಟಚ್ ಇದೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಜಯಣ್ಣ ಬೋಗಣ್ಣ ಸರ್ ಪ್ರೊಡಕ್ಷನ್ ತುಂಬ ರಿಚ್ ಆಗಿ ರಾಯಲ್ ಆಗಿ ತೆಗೆದಿದ್ದಾರೆ ಸಿನಿಮಾ. ನನ್ನ ಕರಿಯರಲ್ಲಿ ತುಂಬ ಮೋಸ್ಟ್ ವೇಟ್ ಮಾಡಿ ರಿಲೀಸ್ಗೆ ಕಾಯ್ತಾ ಇರೋಂಥ ಸಿನಿಮಾ ರಾಯಲ್. ನನಗೆ ತುಂಬ ಸ್ಪೆಷಲ್ ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಕ್ಯಾರೆಕ್ಟರ್ಸ್, ಆರ್ಟಿಸ್ಟ್ಸ್ ಆ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಿದ್ದಾರೆ. ಹಲವಾರು ಸರ್ಪ್ರೈಸಸ್ ಇದೆ ಸಿನಿಮಾದಲ್ಲಿ. ಅಫ್ಕೋರ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಪ್ರಮೋಷನ್ಸ್ನ, ಒಂದೊಂದಾಗೆ ಬಿಡ್ತಾ ಹೋಗ್ತಾರೆ. ಬಿಟ್ಟು ಅಷ್ಟೇ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮ ಸಪೋರ್ಟ್ ಸಾಂಗ್ಸ್ಗೆಲ್ಲ ರಿಲೀಸ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರಿ, ರಿಲೀಸ್ಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನಮಗೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಈ ವರ್ಷ ಎಲ್ಲ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿದೆ, ಸಕ್ಸಸ್ ಆಗಿದೆ. ನಮ್ಮ ಹೊಸ ವರ್ಷಕ್ಕೆ ನಮ್ಮ ಸಿನಿಮಾ ಕೂಡ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ವಿರಾಟ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಮೊದಲಾಗಿ ಗುಡ್ ಮಾರ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿರೋದಕ್ಕೆ. ಆ್ಯಂಡ್ ನನ್ನ ಫಸ್ಟ್ ಮೂವಿಯಿಂದನೂ ಇಲ್ಲಿವರೆಗೂ ಪ್ರತಿಯೊಬ್ಬರ ಜೊತೆ ನನಗೊಂದು ಸ್ಪೆಷಲ್ ಬಾಂಡಿಂಗ್ ಇದೆ ನಿಮ್ಗಳ ಜೊತೆ. ಆ್ಯಂಡ್ ನಮ್ಮ ಕಂಟೆಂಟ್ನ ಯಾವಾಗಲೂ ತುಂಬ ಪ್ರೀತಿಯಿಂದ ಪ್ರಮೋಟ್ ಮಾಡಿದ್ದೀರಾ. ಇವಾಗ ನಮ್ಮ ರಾಯಲ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ, ನಿಮ್ಮ ಮುಂದೆ ಕರ್ಕೊಂಬಂದು ಬಿಡ್ತಾ ಇದ್ದೀವಿ. ನೀವೇ ಕೈ ಇಟ್ಕೊಂಡು ಅದು ದಡ ಸೇರಿಸ್ಬೇಕು. ಫಸ್ಟ್ ಆಫ್ ಆಲ್ ನಾವಿಲ್ಲೆಲ್ಲ ಕೂತಿರೋದಕ್ಕೆ ಮೇಯ್ನ್ ರೀಸನ್ ಬಂದು ಜಯಣ್ಣ ಬೋಗಣ್ಣ ಸರ್. ಅವ್ರ ಬ್ಯಾನರಲ್ಲಿ ನನಗೆ 2ನೇ ಸಿನಿಮಾ ದಿನಕರ್ ಸರ್ ಅವ್ರ ಡಿರೆಕ್ಷನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ನಾನು ಪುಣ್ಯ ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ಲೇ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ದಿಗ್ಗಜರು ಅಂತ ಹೇಳ್ಬೋದು. ಸೊ ಅವ್ರ ಅಂಡರಲ್ಲೆಲ್ಲ ನಾನು ಕಲ್ತಿದ್ದು ನನಗೆ ತುಂಬ ನನ್ನ ಕೆರಿಯರ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ರಾಯಲ್ ಸಿನಿಮಾ ತುಂಬ ರಾಯಲ್ ಆಗಿ ಬಂದಿದೆ. ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗಲಿ ಬೋಗಣ್ಣ ಸರ್ ಆಗಲಿ ಇವತ್ತರೆಗೂ ನಾವು ಕೇಳಿರೋದು ಒಂದೂ ಇಲ್ಲ ಅಂತ ಹೇಳಿಲ್ಲ. ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ. ಆ್ಯಂಡ್ ನಮ್ಮ ದಿನಕರ್ ಸರು ಅಷ್ಟೇ, ಅವ್ರ ವಿಷನ್ನ ನಮ್ಗಳ ಮೂಲಕ ತೋರಿಸಿದ್ದಾರೆ. ಅವರು ಅಷ್ಟೇ, ಅವ್ರು ಅಂದ್ಕೊಂಡಿರೋದು ಬರೋವರೆಗೂ ಬಿಟ್ಟಿಲ್ಲ. ಆ್ಯಂಡ್ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ ನಮ್ಮ ಮೂವಿಗೆ ಡೆಡಿಕೇಟ್ ಮಾಡಿದ್ದಾರೆ. ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆನೂ ಮಾಡಿಲ್ಲ, ಅಷ್ಟು ಹಾನೆಸ್ಟಾಗಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ನೀವೆಲ್ಲರೂ ಅಷ್ಟೇ, ಆ್ಯಕ್ಚುಲಿ ನೀವು ಎಲ್ಲ ನಮ್ಮ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ. ಯಾವಾಗಲೂ ಜನಕ್ಕೆ ಮತ್ತು ಸಿನಿಮಾ ಟೀಮ್ಗೆ ಮಧ್ಯೆ ಇರೋದು ನೀವೇ. ಸೊ ಯು ಆರ್ ದಿ ಎಕ್ಸ್ಟೆನ್ಷನ್. ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ. ಆ್ಯಂಡ್ ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಟಾಂಗ್ ಟಾಂಗ್ ಆಗಿರ್ಬೋದು, ನಾನೇ ಕೃಷ್ಣ ನಾನೇ ಶ್ಯಾಮ್ ಆಗಿರ್ಬೋದು, ಈಗ ಮೊನ್ನೆ ರಿಲೀಸ್ ಆಗಿದೆ ಆಟಮ್ ಬಾಂಬ್ ಸಾಂಗ್ ಆಗಿರ್ಬೋದು. 3 ಡಿಫ್ರೆಂಟ್ ಜಾನರ್ಸ್, 3 ತುಂಬ ಚೆನ್ನಾಗಿ ಪ್ರೀತಿಯಿಂದ ರಿಸೀವ್ ಆಗಿದೆ. ಆ್ಯಂಡ್ ಟಾಂಗ್ ಟಾಂಗ್ ಸಾಂಗ್ ಅಂತೂ ತುಂಬಾ ಹಿಟ್ ಆಗಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿ ಹುಕ್ ಸ್ಟೆಪ್ ವೈರಲ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸೆಲೆಬ್ರಿಟೀಸ್, ನಮ್ಮ ಇಂಡಸ್ಟ್ರಿಯಲ್ಲಿರೋ ತುಂಬ ಜನ ಆರ್ಟಿಸ್ಟ್ ಆಗಿರ್ಬೋದು, ಆ್ಯಂಡ್ ಈವನ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ತುಂಬ ಪ್ರೀತಿಯಿಂದ ಕರೆದು ನನ್ನ ಜೊತೆ ಕೊಲಾಬ್ರೇಷನಲ್ಲಿ ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಎಲ್ಲ ಥ್ಯಾಂಕ್ಸ್. ಆ್ಯಂಡ್ ಯಾವಾಗಲೇ ಡೌನ್ ಆದಾಗಲೂ ನಮ್ಮ ಟೀಮ್ಗೆ ನಿಮ್ಮನ್ನೆಲ್ಲ ಮೀಟ್ ಮಾಡಿದಾಗ ನೀವು ಕೊಡೋ ಇಲ್ಲ ಆಗುತ್ತೆ ಅಂತ ಸಪೋರ್ಟ್ ಮಾಡೋದ್ರಿಂದ ನಮ್ಮೊಂದು ಸ್ಪಾರ್ಕ್ ಬರ್ತಾ ಇರೋದು. ಸೊ 24th ಆ ಸ್ಪಾರ್ಕ್ ಕಂಟಿನ್ಯೂ ಆಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಹೇಳ್ಬೇಕು, ನಾನು ಎಲ್ಲ ಈ ಸಿನಿಮಾ ಇಷ್ಟು ಚೆನ್ನಾಗಿ ಇವರೆಲ್ಲ ಹೇಳೋ ಥರ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು. ಈ ಸಿನಿಮಾ
ಸ್ಟೋರಿ ರೈಟರ್ ರಘು ನಿಡುವಳ್ಳಿ ಆ್ಯಂಡ್ ಡೈಲಾಗ್ ಅವರೇ ಬರೆದಿರೋದು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ನು ಸಂಕೇತ್ ಆ್ಯಂಡ್ ಗಿರಿ ಅವರು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶು, ನಮ್ಮ ಎಲ್ಲರೂ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಚರಣ್ ರಾಜ್ ಅವ್ರು ಕೊಟ್ಟಿರೋ ಮ್ಯೂಸಿಕ್ಕು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನೀವು ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂತ ನೀವು ನಿಮಗೆಲ್ಲ ಅನಿಸ್ತಾ ಇದೆಯೋ ಅದಕ್ಕಿಂತ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ. ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ಅವರ ಮ್ಯೂಸಿಕ್ಕಿಂದ. ಸೊ ತುಂಬ ಖುಷಿ ಇದೆ. ನನ್ನ ಟೆಕ್ನಿಷಿಯನ್ಸು ನನಗೆ ನನ್ನ ವಿಷನ್ನ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರಿಗೂ ಮತ್ತು ಭೋಗಣ್ಣ ಅವ್ರಿಗೂ. ನಾನು ಕೇಳಿದೊಂದು ಇಲ್ಲ ಅಂತ ಹೇಳೇ ಇಲ್ಲ ಅವರು. ಏನು ಮಾಡ್ತೀಯ ಮಾಡು, ನಾವು ವಿರಾಟ್ನ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ನಿಲ್ಲಿಸ್ಬೇಕು ಅಂದರೆ ಅವರು ದುಡ್ಡು ಮಾಡಬೇಕು ಈ ಸಿನಿಮಾಯಿಂದ ಅನ್ನೋದನ್ನು ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು. ಎಲ್ಲೂ ಒಂದು ಕಡೆನೂ ನೀವು ನೋಡ್ಬೋದು, ಸಿನಿಮಾ ನೋಡಿದ ತಕ್ಷಣ ಅನಿಸ್ಬೋದು ಎಲ್ಲರಿಗೂ ವಿರಾಟ್ ಸೆಕೆಂಡ್ ಸಿನಿಮಾಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಿತ್ತ ಅಂತ. ಬಟ್ ಅವ್ರದ್ದು ಇಂಟೆನ್ಷನ್ ಏನಂದರೆ ಈ ವಿರಾಟ್ನ ಆ್ಯಸ್ ಅ ಹೀರೋ ನಮ್ಮ ಇಂಡಸ್ಟ್ರಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ. ಸೊ ಆ ಇಂಟೆನ್ಷನಲ್ಲಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸು ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಆಗಲಿ ಜಯಂತ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ಈಗ ಏನೋ ಒಂದು ನಾವು ತುಂಬ ಒಂದು ಎಕ್ವಿಪ್ಮೆಂಟು ಕಾಸ್ಟ್ಲಿ ತರಿಸಿರ್ತೀವಿ, ಅದನ್ನು ನಾನು ಯೂಸ್ ಮಾಡಬೇಕು ಅನ್ನೋ ಟೈಮ್ ಯೂಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಬೇರೆ ಶಾರ್ಟ್ಸ್ ತೆಗಿಬೇಕಾರೆ. ಒಂದು ಸತಿನೂ ಬಂದ್ಬಿಟ್ಟಿಲ್ಲ, ಅದು ತಂದು ನಿಲ್ಸ್ಕೊಂಡು ವೇಸ್ಟ್ ಆಗ್ತಾಯಿದೆ. ಆ ಥರ ಒಂದು ಸತಿನೂ ನನಗೆ ಪ್ರೆಷರ್ ಕೊಟ್ಟಿಲ್ಲ. ಆರಾಮಾಗಿ ನನ್ನ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಸೊ ಅದಕ್ಕೆ ಪ್ರೇಮ್ ಆ್ಯಂಡ್ ಜಯಂತ್ಗೂ ಥ್ಯಾಂಕ್ಸ್. ಹೇಳಿ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಳಿ. ಎಷ್ಟು ನಾನು ನಿಮಗೆ ಟಾರ್ಚರ್ ಕೊಟ್ಟೆ ಅವೆಲ್ಲ ಹೇಳಿ. ಅದು ಹೇಳಕ್ಕೆ ಇವತ್ತೆಲ್ಲ ಬೇಕಣ್ಣ. ಸೊ ಜಾನ್ 24th ರಿಲೀಸ್ ಆಗ್ತಿದೆ. ಸೊ ನಿಮಗೆ ಸಪೋರ್ಟ್ ಬೇಕು ನಮಗೆ. ಥ್ಯಾಂಕ್ ಯು. ಕತೆ ಜಯಣ್ಣ ಅವ್ರಿಗೆ ನಾನು ಒಪ್ಸೋ ರಿಕ್ವೈರ್ಮೆಂಟೇ ಬಂದಿಲ್ಲ. ನಾನು ಆ್ಯಕ್ಚುಲಿ ಅದೇ ಜಯಣ್ಣ ಅವ್ರ ಬ್ಯಾನರ್ಗೆ ಪುನೀತ್ ಸರ್ಗೆ ಮಾಡಬೇಕಾಗಿದ್ದು ಸಿನಿಮಾ ಅನೌನ್ಸ್ ಆಗಿತ್ತಲ್ಲ. ಸೊ ಅದು ಮಾಡೋಕ್ಕಾಗದೇ ಇರೋದ್ರಿಂದ ಪುನೀತ್ ಸರ್ ನಮ್ಮನ್ನ ಆಗಲಿದ್ದರಿಂದ ಆಗಿಲ್ಲ. ಬಟ್ ಆಗ ಜಯಣ್ಣ ಅವ್ರಿಗಿಲ್ಲ, ದಿನಾಕರ್ ನಿನ್ನ ಕೈಲಿ ನಾನು ನನ್ನ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಲೇಬೇಕು, ನಾನು ನಿಂಗೊಂದು ರಿಕ್ವೆಸ್ಟ್ ಕೇಳ್ತೀನಿ, ಸೊ ಬೇಜಾರು ಮಾಡ್ಕೊಳ್ದೆ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಏನು ಅಂದಾಗ ನಾನು ವಿರಾಟ್ ಡೇಟ್ಸ್ ತೊಗೊಂಡಿದ್ದೀನಿ, ಸೊ ಒಂದು ಮಾಡಿಕೊಡು, ನಾನು ವಿರಾಟ್ದು ಇನ್ನೂ ಒಂದು 5 ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಗಿನಿಂಗ್ ನಿನ್ನಿಂದ ಆಗಲಿ, ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಒಬ್ಬ ಕಮರ್ಷಿಯಲ್ ಹೀರೋ ಥರ ಪ್ರೆಸೆಂಟ್ ಮಾಡಿಕೊಡು ನನಗೆ ವಿರಾಟ್ನ ಅಂತ ಕೇಳಿದ್ರು. ಸೊ ನನಗೂ ಖುಷಿ ಆಯಿತು. ಅಂದರೆ ಏನಾಗುತ್ತೆ ಅಂದರೆ ಒಂದಷ್ಟು ಈಗ ಫ್ರೀಡಮ್ ಜಾಸ್ತಿ ಸಿಗುತ್ತೆ ಹೊಸೊಬ್ಬನ ಜೊತೆಲಿ. ಅಂದರೆ ಅವ್ನಿಗೆ ಇಮೇಜ್ ಏನು ಸೃಷ್ಟಿ ಮಾಡ್ಬೇಕು, ನಾವು ಅವ್ನ ಇಮೇಜ್ನ ಹೆಂಗೆ ಕಾಪಾಡಬೇಕಿಲ್ಲ, ಇಮೇಜೇ ಇರಲ್ವಲ್ಲ. ಸೊ ನಾವೇನು ಕ್ರಿಯೇಟ್ ಮಾಡ್ತೀವಿ, ಏನು ನಾವು ಹೇಳ್ತೀವಿ, ಅದನ್ನ ಈಸಿಯಾಗಿ ಅವ್ರನ್ನ ಹೇಳ್ಬೋದು, ಅವ್ರ ಥ್ರೂ ನಮ್ಮ ಕಥೆನ ಹೇಳ್ಬೋದು ಅಂತ. ಸೊ ವಿರಾಟ್ ಅದೇ ಸೆಕೆಂಡ್ ಸಿನಿಮಾ ಅಷ್ಟೇ, ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ದೊಡ್ಡ ಕಮರ್ಷಿಯಲ್ ಹೀರೋಗೆ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟಿದ್ದೀವಿ ಅಂತ. ಸೊ ಅದನ್ನು ಜನ ನೀವು ರೀಚ್ ಮಾಡಿಸಿ ಅವ್ರು ಎಕ್ಸೆಪ್ಟ್ ಮಾಡಿದ್ವಿ ಅಂದರೆ ನಮ್ಮ ಎಫರ್ಟ್ ಸಾರ್ಥಕ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಅಪ್ಪು ಸರ್ಗೆ ಬರ್ತಿದ್ದು ನನ್ನ ಕತೆ, ನಾನು ಮಾಡಿದ್ದಿದ್ದು ಕತೆ ಅದು. ಇದು ರಘು ನಿಡುವಳ್ಳಿಯವರು ಮಾಡಿದ್ದು ಲೈನ್ ಹಿಡ್ಕೊಂಡು ಕಂಪ್ಲೀಟ್ ನಮ್ಮದು ಟೀಮು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ, ಈವನ್ ವಿರಾಟ್ನು ಕೂರಿಸ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ, ನಮ್ಮ ಪ್ರೇಮು ಕೂತಿದ್ರು. ಸೊ ಈಗ ತೆಲುಗು ಫಿಲಮಲ್ಲಿ ಆಗುತ್ತೆ ಅದು, ಒಬ್ಬ ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಕೂರೋದು. ಸೊ ನಮಗೆ ಕನ್ನಡದಲ್ಲೂ ನಮಗೆ ಆ ಥರ ಸಿಕ್ತ ಅವಕಾಶ. ಆ್ಯಂಡ್ ಅವ್ರದ್ದುಗಳು ಇನ್ಪುಟ್ಟು ಪ್ರೇಮ್ದಾಗಿರ್ಬೋದು, ಜಯಂತ್ದಾಗಿರ್ಬೋದು. ಜಯಂತ್ ಬಂದು ಭೋಗಣ್ಣ ಅವರ ಮಗ. ಸೊ ಅವ್ರದ್ದೆಲ್ಲ ತುಂಬ ಹೆಲ್ಪ್ ಆಯ್ತು ಇನ್ಪುಟ್. ಆ್ಯಂಡ್ ಈವನ್ ವಿರಾಟ್ದು ತುಂಬ ಹೆಲ್ಪ್ ಆಯ್ತು ನಮಗೆ. ಒಂದೇ ಅಂದರೆ ಪಾಪ ನಾವು ಸಂಜನನ್ನು ಕಾಸ್ಟ್ ಮಾಡಿದ್ದು ಕತೆ ಎಲ್ಲ ರೆಡಿ ಆದಮೇಲೆ, ಅದರಿಂದ ಅವ್ರನ್ನ ಸ್ಕ್ರೀನ್ ಪ್ಲೇ ಕೂರಿಸ್ಕೊಳ್ಳೋಕ್ಕಾಗಿರಲಿಲ್ಲ ಅಷ್ಟೇ. ಸಿನಿಮಾ ಆದ್ಮೇಲೆ ಆಲ್ಮೋಸ್ಟ್ 6-7 ವರ್ಷ ಆಯ್ತು ನೆಕ್ಸ್ಟ್ ಡೈರೆಕ್ಷನ್ಗೆ. ಇಲ್ಲ, ಮಧ್ಯದಲ್ಲಿ ಲೈಫ್ ಜೊತೆ ಸೆಲ್ಫಿ ಮಾಡಿದ್ವಿ. ಅದೇ ಅದಾದ್ಮೇಲೆ ಅಗೇನ್ 6 years 2 ವರ್ಷ ಕೋವಿಡಲ್ಲೇ ಹೋಗ್ಬಿಡುತ್ತಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದು ಡೈರೆಕ್ಟ್ಲಿ ಇಷ್ಟು ವರ್ಷ ತಗೊಂಡ್ರೆ ಹೆಂಗೆ ಅಂದರೆ ನಿಜ ಹೇಳ್ಬೇಕಂದ್ರೆ ನನಗೆ ನಾನು ಬರೆದಿರೋ ಕತೆ ನನಗೆ ಎಕ್ಸೈಟ್ ಆಗಬೇಕು ಜಾಸ್ತಿ, ಆವಾಗ ಜನಗಳಿಗೆ ನಾನು ಎಕ್ಸೈಟ್ ಮಾಡ್ಬೋದು ಅನ್ನೋದು ನಂಬಿಕೆಯಲ್ಲಿರೋ ನಾನು. ಆ್ಯಂಡ್ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಸ್ಲೋ, ಒಂದು ಜಾಬ್ ಅಟ್ ಎ ಟೈಮ್ ಮಾಡೋ, ನನಗೆ 2 ಒಟ್ಟಿಗೆ ಮಾಡೋಕ್ಕಾಗಲ್ಲ. ಸಾರಥಿ ಆದಮೇಲೆ ಬುಲ್ಬುಲ್ ಪ್ರೊಡಕ್ಷನ್ನು, ಮದುವೆ ಮುಕ್ತಕಲೆ ಪ್ರೊಡಕ್ಷನ್ ಎಲ್ಲ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಹೊರತು ಸಿನಿಮಾನ ತುಂಬ ಟೈಮ್ ತೊಗೊಂಡು ಮಾಡಿದ್ರೆ ತುಂಬ ಅದ್ಭುತವಾದ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡೋದೇನಲ್ಲ. ಸೊ ಟೈಮ್ ತೊಗೊಂಡು ನೀಟಾಗಿ ನನಗೆ ಕನ್ವಿನ್ಸ್ ಆಗಬೇಕೆಲ್ಲ ಫಸ್ಟ್. ನೀವು ಆ್ಯಕ್ಟಿಂಗ್ ಕಡೆ ಫೋಕಸ್ ಮಾಡ್ತಿದ್ರೆ ಇಲ್ಲ ಅದೆಲ್ಲನೂ ಪಾಪ ಅವ್ರಗಳ ಪ್ರೀತಿ ನನ್ನ ಕೈಲಿ
ಅದೇ ಒಂದು ದೊಡ್ಡ ಪ್ಲಸ್ ಏನಂದರೆ ನಾವು ಅಪ್ಪನ ಥರ ನಾನು ಕಾಣೋದ್ರಿಂದ ಸೊ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತ ಎಲ್ಲ ಪೀರಿಯಡ್ ಫಿಲ್ಮ್ಗಳಿಗೆ ನಾನು ಹಾಕ್ಕೊಂಡ್ರು. ಈಗ ಪ್ರೆಸೆಂಟ್ ಬರೋ ಸಿನಿಮಾಗೆ ಯಾರು ಕೇಳಲ್ಲ ನನ್ನ. ಜಯಣ್ಣ ಅವರಲ್ಲಿ ಒಂದು ಸಿನಿಮಾನ ರೀಚ್ ಮಾಡೋದ್ರಲ್ಲಿ ಅವ್ರದೇ ಆದಂಥ ಒಂದು ಸ್ಟ್ರಾಟಜಿ ಇರ್ತದೆ. ಈ ಸಿನಿಮಾದ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಪ್ರಚಾರನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಜ ಹೇಳಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್, ಅಂದರೆ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರಿಗೆ ಗೊತ್ತು ಜನಗಳಿಗೆ ಹೆಂಗೆ ಈ ಸಿನಿಮಾನ ತಲುಪಿಸ್ಬೇಕು, ಹೆಂಗೆ ಅದನ್ನ ಪುಷ್ ಮಾಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಈಗ ಬೇರೆ ಪ್ರೊಡ್ಯೂಸರ್ ಈಗ ಹೊಸೊಬ್ರು ಯಾರಾದರೆ ಅವ್ರಿಗೆ ಗೊತ್ತಿರಲ್ಲ ಡಿಸ್ಟ್ರಿಬ್ಯೂಷನ್ ಹೆಂಗೆ, ಸಿನಿಮಾನ ಹೆಂಗೆ ರೀಚ್ ಮಾಡಿ. ಅವಾಗ ನಾವು ಸ್ವಲ್ಪ ತಲೆ ಕೆಡಿಸ್ಕೋಬೇಕಾದ್ರೆ ಇಲ್ಲಿ ನಂದು ಆ ಕೆಲಸ ಸ್ವಲ್ಪ ಕಟ್ ಡೌನ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಹೆಂಗೆ ಔಟ್ಪುಟ್ ತರಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಈವನ್ ಪ್ರೇಮ್ ಆಗಲಿ ಜಯಂತ್ ಆಗಲಿ ಅವ್ರ ಈಗಿನ ಟ್ರೆಂಡ್ ಮಕ್ಕಳು. ಸೊ ಅವ್ರಿಗೆ ಗೊತ್ತು ಯಾರ ಥ್ರೂ ರೀಚ್ ಮಾಡಿಸ್ಬೇಕು ಅಂತ. ಆ್ಯಂಡ್ ನಮಗೆ ಕಾ ಪಿಕ್ಚರ್ಸ್ ಪ್ರವೀಣ್ ಅವರು ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ರೀಚ್ ಮಾಡಿಸ್ತಾ ಇದ್ದೀವಿ. ಒಂದಷ್ಟು ಅಡೆತಡೆಗಳ ನಡುವೆ ಒಂದು ಒಳ್ಳೆ ಗುಡ್ ಸೈನ್ ಅನ್ಬೋದು. ಅಣ್ಣ ತಮ್ಮದಿರು ಮತ್ತೆ ಒಂದು ಕಾಣಿಸ್ತಿರೋ ತುಂಬಾ ಖುಷಿಯ ವಿಚಾರ. ಈ ಸಿನಿಮಾಗೆ ಏನಾದರೂ ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಸಿಗ್ಬೋದಾ ಅಂತ? ಸರ್, ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡತಿ ಮಧ್ಯೆ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮಗೆಲ್ಲಿ ಗೊತ್ತಾಗುತ್ತೆ. ಸೊ ನೀವು ನೋಡೋಕ್ಕಾಗಲ್ಲ. ಸೊ ಅದೇನು ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗಲಿ, ನಮ್ಮ ಅತ್ತಿಗೆ ಜೊತೆ ಇದ್ದೇ ಇರುತ್ತೆ. ಅದು ಕೊಟ್ಟರೆ ತುಂಬ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ. ಯಾಕಂದರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ದರಿಂದ ನಾನು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನು ಬೇಕಾದ್ರೆ ಆಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದರೆ. ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದರೆ ಅಜಯ್ ಹೆಗಡೆ ಡಾಕ್ಟ್ರು ದರ್ಶನ್ಗೆ 2 ಕೈದೂ ಆಪ್ರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇ ದರ್ಶನ್ ಅಂದರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟ್ರು. ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತೊಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲಾಗೆ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದು ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಆ್ಯಂಡ್ ಅದಾದಮೇಲಿಂದ ಮಿಕ್ಕಿದೆಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು, ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು, ಜಯಂತ್ ಅವರೂ ನಂದು ಕೆಲಸನೂ ಸ್ವಲ್ಪ ಅವರು ತೊಗೊಂಡು ಎಲ್ಲ ಮಾಡಿದ್ದಾರೆ. ಅಂದರೆ ಎಲ್ಲ ಅವರು ನನಗೆ ಏನೇನು ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಹೋಗಿ ಫೈನಲ್ ಚೆಕ್ಕು, ಅದರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ, ಇಲ್ಲ ಏನಾರ ಕರೆಕ್ಷನ್ಸ್ ಬೇಕು, ಅವೆಲ್ಲ ನಾನು ಮಾಡಿಸ್ಕೊಳ್ತಾ ಇದ್ದೆ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ. ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಇಲ್ಲ, ಪ್ರೊಡಕ್ಷನ್ ಬಗ್ಗೆ ಅಲ್ಲಲ್ಲ, ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು. 2026 ಮೋಸ್ಟ್ಲಿ ಆಗ್ಬೋದು. ಯಾಕಂದರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ. ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರ್ ದರ್ಶನದ ತುಂಬ ದೊಡ್ಡ ಲಿಸ್ಟ್ ಇದೆ. ಅದರಲ್ಲಿ ಯಾರು ಒಬ್ಬರು ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್ ಮಾಡಿದ್ವಿ. ಉಡುಪಿ ಮಂಗಳೂರು. ಹಾಂ, 5 ಸಾಂಗ್ ಇದೆ. ಈಗ 3 ಬಿಟ್ಟಿದ್ದೀವಿ. ಇನ್ನೂ 2 ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ. ಸೊ ಅದನ್ನು ಈಗ Jan 5th ಅದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ Jan 14th ಇಲ್ಲ ಅದಕ್ಕಿಂತ ಬಿಫೋರೇನೆ 10th ಇಲ್ಲ 14th ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಗಳ ಸಪೋರ್ಟ್ ಬೇಕು. ಈಗ ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿ ಕೊಟ್ಟರೆ ಹಂಗೆ ಹತ್ರ ನಮ್ಮದೆಲ್ಲ ಕಂಟೆಂಟ್ಸ್ನು ನೀವು ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಬಿಫೋರ್ Jan 1st ನಾನು ವಿರಾಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ, ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು. ಅಂದರೆ ನಂದು ಜರ್ನಿ, ವಿರಾಟ್ ಜರ್ನಿ. ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೆಟ್ ಅಡ್ಡಗಳು ಯಾವುದು, ಯಾಕಂದರೆ ವಿರಾಟು ಮೈಸೂರವರಾಗಿರೋದ್ರಿಂದ.
ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ದು ಸಿನಿಮಾ ಪ್ರಮೋಷನ್ಗೆ ಅಂತಲೇ ಅದೊಂದು ಶೂಟ್ ಮಾಡಿದ್ವಿ ಜಾನ್ ಫಸ್ಟಿಗೆ ಬಿಡ್ತೀವಿ ಆ್ಯಂಡ್ ಅದಕ್ಕೆ ಯಾವುದು ಕಾಪಿರೈಟ್ದು ಇದಿಲ್ಲ. ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ. ಎಲ್ಲರೂ ಅವ್ರವರು ನಿಮ್ದು ಇದ್ರಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು. ಆ್ಯಂಡ್ ತುಂಬ ಮಜಾ ಇದೆ ಅದು. ಪ್ಯಾನ್ ಇಂಡಿಯಾ ಟ್ರೆಂಡ್ ಟೈಮ್ ಹೇಳಿ ಕಾಟೇರ ಕನ್ನಡದಲ್ಲಿ ಮಾತ್ರ ಬಂತು, ಕನ್ನಡಿಗರೇ ಮೆಚ್ಚಿದ್ರು. ಸೊ ಅಣ್ಣ ಟ್ರ್ಯಾಕ್ ಎಲ್ಲ ತಮ್ಮ ಹೋಗ್ತಾರೆ. ಇವಾಗ ಯಾವುದೇ ಸಿನಿಮಾ ಬಂದು ನಾವು 5 ಭಾಷೆ ಮಾಡ್ತೀವಿ ಪ್ಯಾನ್ ಇಂಡಿಯಾ ಅಂತೀವಿ, ಬಟ್ ಇದು ಕೂಡ ಬರೀ ಕನ್ನಡದಲ್ಲಿ ಬರ್ತಿದೆ. ಇದು ಹೇಗೆ ಸರ್? ಫಸ್ಟ್ ಆಫ್ ಆಲ್ ನನಗೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ತಲೆಗೆ ಹೋಗಿಲ್ಲ ಸರ್. ಕನ್ನಡದಲ್ಲಿ ಮಾಡಿಬಿಟ್ಟು ಡಬ್ ಮಾಡೋದು ಹೆಂಗೆ ಮಾಡಿದ್ರೆ ಪ್ಯಾನ್ ಇಂಡಿಯಾ ಅಂದ್ಬಿಡಿದ್ರೆ ಎಲ್ಲದರಲ್ಲೂ ಶೂಟ್ ಮಾಡಿದ್ರೆ ಬೆಟ್ರ್ ಅಂದರೆ ನನ್ನ ಫೀಲು. ಅದು ಒಬ್ಬೊಬ್ರದ್ದು ಒಂದಿರುತ್ತೆ, ನನ್ನ ಫೀಲು. ಇವನ್ ಒಂದಷ್ಟು ನಾವೀಗ ಕನ್ನಡ ಸಿನಿಮಾನ ತೆಲುಗಲ್ಲಿ ನೋಡಿದಾಗ ಲಿಪ್ ಸಿಂಕ್ ಆಗ್ತಿರಲ್ಲ, ನಮಗೆ ನಮ್ಮದ್ರಲ್ಲೇ ಲಿಪ್ ಸಿಂಕ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಪರ್ಸ್ನಲಿ ಇರಿಟೇಟ್ ಆಗಿಬಿಡುತ್ತೆ. ಸೊ ಆ ಥರ ಮೈಂಡ್ಸೆಟ್ ಈ ಸಿನಿಮಾ ಮಾಡಿದಾಗ ನಾನು ಅದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸಿನಿಮಾ ಬಂದ ಮೇಲೆ ಜನಗಳಿಗೆ ಇಷ್ಟ ಆದಮೇಲೆ ಈಗ ನೋಡಿ ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅವರು, ಬಟ್ ಜನ ಪ್ಯಾನ್ ಇಂಡಿಯಾ ಮಾಡಿದ್ರು. ಆ ರೀತಿಯಲ್ಲಿ ಏನಾಗುತ್ತೆ ಅಂದರೆ ವೆಲ್ ತುಂಬ ಖುಷಿ ಮಾಡ್ತೀವಿ ಆ ಥರ. ಸರ್, ನೀವು ಅವಾಗಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ. ಆ ಟೈಮಲ್ಲಿ ಏನಾದರೂ ಸಿನಿಮಾ ಬಗ್ಗೆ ಮಾತಾಡಿದ್ದು, ಶೇರ್ ಮಾಡಿದ್ದು, ನೀವು ಯಾವ ಸಿನಿಮಾ ಮಾಡ್ತೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ? ಅಂದರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡಿ. ನಾನು ರಾಯಲ್ ಮಾಡ್ತಾ ಇರೋದು ಮುಹೂರ್ತ ಆದಾಗಿಂದ ಗೊತ್ತಿತ್ತು, ಯಾಕಂದರೆ ರಾಯಲ್ಗೆ ಕ್ಲ್ಯಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲನೂ. ಯಾರು ಕತೆ ಸರ್ ನಿಜ ಹೇಳಬೇಕು ಅಂದರೆ ನಾನು ದರ್ಶನ್ ಸಿನಿಮಾಗಳು ಮಾಡಬೇಕಾದ್ರೆ ನನ್ನ ಹತ್ರ ಕತೆನೇ ಕೇಳೋಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು. ಅಂದರೆ ಪ್ರೊಡಕ್ಷನ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ಅಂದರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ಕೆ. ಯಾಕಂದರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನಗಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರಲಿಲ್ಲ ನಾನು, ಸಾರಥಿ ಕತೆ ಹೇಳಿರಲಿಲ್ಲ ನಾನು ಅವನಿಗೆ. ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ಥರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹೆಂಗೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಅದು ಬ್ಲೈಂಡ್ ಬಿಲೀಫು ತಮ್ಮನ ಮೇಲೆ. ಅದು ವಿರಾಟ್ ಒಬ್ಬ ಆರ್ಟಿಸ್ಟು ಯಾವಾಗಲೂ ಒಳ್ಳೆ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತಾನಂತೆ. ನಿಮ್ಮದು ಒಂದು ಕಾಯುವಿಕೆ ಇದೆ ಈ ಸಿನಿಮಾದಲ್ಲಿ. ಆ ಟೈಮ್ ಸ್ಪೇಸ್ ಬಗ್ಗೆ ಏನಾದರೂ ಹೇಳ್ತೀರಾ? ಅಂದರೆ ಇದು ಕಾಯೋದು ಈ ಗ್ಯಾಪ್ ತೊಗೊಂಡಿದ್ದಲ್ಲ, ಬಂದಿದ್ದು ಅದು. ಯಾಕಂದರೆ ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ನನ್ನ ಮೈಂಡಲ್ಲಿರೋದು. ಬಿಕಾಸ್ ನನಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ ಆಫ್ಟರ್ ಕಿಸ್ ತುಂಬ ಸಿನಿಮಾಗಳು ಬಂತು. ಬಟ್ ಅದಾದಮೇಲೆ ಕೋವಿಡ್ ಆಯಿತು. ಕೋವಿಡಲ್ಲಿ 2 years ಎಂಟೈರ್ ವರ್ಲ್ಡೇ ಹಾಲ್ಟ್ ಆಗಿತ್ತು. ಅದಾದಮೇಲೆ ಜಯಣ್ಣ ಸರ್ ನನಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ಥರ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ಅವ್ರು ನನ್ನ ಗಾಡ್ ಫಾದರ್ ಇಂಡಸ್ಟ್ರಿಯಲ್ಲಿ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತು ಇಂಥ ಒಳ್ಳೆ ಡೈರೆಕ್ಟರ್ ಅಂಡರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತಿದೆ. 100% ನನಗೂ ಗೊತ್ತು ತುಂಬ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ಸ್ಕ್ರೀನಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆ? ಆಡಿಯನ್ಸ್ಗೆ? ನಿಮ್ಗೆ? ಆಡಿಯನ್ಸ್ಗೆ. ಅಚ್ಯುತ್ ಸರ್ ಇದ್ದಾರೆ, ಛಾಯಾ ಸಿಂಗ್ ಅವರಿದ್ದಾರೆ, ರಘು ಮುಖರ್ಜಿ ಅವರಿದ್ದಾರೆ, ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ರಂಗಣ್ಣ ರಘು ಅವರಿದ್ದಾರೆ, ಇವರು ಯಾರು ಅಲ್ಲ ದೇಶಪಾಂಡೆ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರಿದ್ದಾರೆ. ಇದು ತುಂಬ ಜಾಸ್ತಿ ಜನ ಇದ್ದಾರೆ ಸರ್. ಸಂಜನಾ ಅವರೇ, ನೀವು ಪಕ್ಕದ ಟಾಲಿವುಡ್ಗೆ ಹೋದಾಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ ಅಂದ್ಕೊಂಡಿರುತ್ತೆ. ಬಿಡಲ್ಲ, ನಾವು ಅಲ್ಲಿ ಸೆಟ್ಲ್ ಕರ್ಕೊಬರ್ತೀವಿ ಸರ್. ಇಲ್ಲ, ಕನ್ನಡದಲ್ಲೇ ಲೈನಪ್ ಸರ್. ಈ ವರ್ಷ 25 ಇನ್ನೂ 2 ಸಿನಿಮಾ ರೆಡಿ ಇದೆ. ಸೊ ಅದು ರಿಲೀಸ್ ಆಗುತ್ತೆ. ಸರ್ ಒಂದು 2-3 ಡೇಟ್ಗಳಲ್ಲಿ ಬರಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಇಲ್ಲ. ನಾವು ನಮ್ಮ ಟೀಮಲ್ಲಿ ಡಿಸ್ಕಷನ್ ಆಗಿದೆ. ನಾನಾಗಲಿ ಜಯಣ್ಣ ಆಗಲಿ ಫುಲ್ ನಮ್ಮ ಟೀಮೆಲ್ಲ ಕೂತ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ January 24th. ಇದಕ್ಕಿಂತ ಬಿಫೋರ್ ಎಲ್ಲ ಏನು ಇಲ್ಲ. ಅದೇ ಆವಾಗಲೇ ಅಲ್ಲಿ ಟಿಫನ್ ಮಾಡೋಕ್ಕಾರೆ ಒಂದಿಬ್ರು ಕೇಳಿದ್ರು. ನನಗೆ ಅದು ಆಶೆ, ಯಾವಾಗ ಯಾರು ಹೇಳಿದ್ರು ಅನ್ನೋ ಥರ ಅನಿಸ್ತು. ಬಟ್ ಇಲ್ಲ, 24 January ಅಂತಲೇ ಫಿಕ್ಸ್ ಆಗಿದ್ದು. ಅದೇ ಡೇಟಿಗೆ ಬರ್ತೀವಿ. ಇಲ್ಲ, ಆ ಥರ ಏನಿಲ್ಲ. ನನಗದು ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನು ಹೇಳಿಲ್ಲ. ಇಲ್ಲ ದಿನಕರ್ ಸೂಪರ್ ಆಗಿದೆ. ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ್ದು, ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟಾಗಿರೋದು ತೊಗೊಬಂದಿದ್ದಾರೆ ದಿನಕರು. ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ, ಅವರೊಂದು ಪ್ರೀವಿಯಸ್ ಫಿಲಮ್ ಎಲ್ಲ. ಸೊ ಈ ಥರ ಇದನ್ನು ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ, ಏನು ಕಾಂಪ್ರಮೈಸು ಎಲ್ಲ ಬೇಡ, ಒಂಚೂರು ಖರ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ. ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು, ದಿನಕರ್ ಅನ್ನೆಸೆಸರಿಯಾಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡೇಲಿ ಇಟ್ಕೊಂಡು ಮಾಡಿ ಅಂತ. ಆ್ಯಂಡ್
ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ನನಗೆ ಆ್ಯಕ್ಚುಲಿ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅಂತಲೇ ಅನಿಸಿಲ್ಲ, ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು, ಸಿನಿಮಾ ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಮಾಡಲ್ಲ ಅಂತ ಹೇಳಿದ. ದಿನಕರ್ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ರೆ ನೀನು ಒಂದು. ಸೊ ಒಬ್ಬ ಅದೇ ತಾನೇ, ಈಗ ನಾವು ಏನು ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೇ ನಾವೇನು ಅಂದ್ಕೊಂಡಿದ್ದು ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಇಲ್ಲ ಏನೋ ಮಾಡೋಕ್ಕೆ ಇದೇನಕ್ಕೆ ಮಾಡ್ತೀರಾ, ಇದು ಬೇಡ ಹಂಗೆ ಹಿಂಗೆ ಅಂತ ಹೇಳಿದಾಗ ನಾವು ಅಂದ್ಕೊಳೋಕ್ಕಿಂತ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆ ಥರ ಅದೇ ಥರ ಈವನ್ ಜಯಣ್ಣನೂ ಅಷ್ಟೇ, ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲ್ಲನ್ ಇಂಟ್ರಡಕ್ಷನ್ಗೆ ಅಂದೆ. ತಗೋಪ್ಪ ಎಷ್ಟು ಬೇಕಾದ್ರು ಅದು ಪರ್ ಡೇ, ಐ ಮೀನ್ ಪರ್ ಅವರ್ ಕಾಸ್ಟ್ ಅದಕ್ಕೆ ಈ ಥರ 75,000 80,000 ಹಂಗಿರುತ್ತೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಕೊಟ್ಟರು ಮಾಡು ಒಂದು. ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸ್ಬೇಕು, ಅದರಿಂದ ಇಳಿಬೇಕು, ಅಷ್ಟೇ ಇರೋದು ಶಾರ್ಟ್. ಬಟ್ ಆ ಖರ್ಚು ಮಾಡಿದ್ರು ಅಂದರೆ ಸಿನಿಮಾಲಿ ಅದನ್ನು ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನು ಹಂಗೆ ಸರ್, ಯಾಕಂದ್ರೆ ನೀವು ಈಗ ಜಯಣ್ಣ ಫಿಲಮ್ಸ್ ಆದ್ರಿಂದ ಪುನೀತ್ ಸರ್ ಸಿನಿಮಾ ವಿಚಾರವಾಗಿ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿ. ಆ ಒಂದು ಜರ್ನಿ, ಅಪ್ಪು ಸರ್ ಜೊತೆ ಒಂದು ಒಡನಾಟ, ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಅದೇ ಈಗ ಹೇಳೋದಲ್ಲ, ನಂಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು, ದಿನಕರ್ ಬನ್ನಿ ಮಾತಾಡೋಣ ಅನ್ನೋರು. ನಾನು ಹೋಗ್ತಿದ್ದೆ, ಜಯಣ್ಣನೂ ಬರೋರು. ತುಂಬ ಚೆನ್ನಾಗಿತ್ತು. ಅಂದರೆ ಅದೇ ಹೇಳೋದಲ್ಲ, ಅವ್ರ ಜೊತೆಲಿ ನಾನೊಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅನ್ನೋ ಫೀಲೇ ಇರಲ್ಲ. ನಾನು ದರ್ಶನ್ ಜೊತೆಲಿ ಹೆಂಗೆ ಮಾತಾಡ್ತೀನಿ ಹಂಗೆ ಅಲ್ಲಿ ದರ್ಶನ್ ಹತ್ರ ಹೋಗೋಬಾರೋ ಅಂತ ಮಾತಾಡ್ತಿರ್ತೀನಿ, ಇವ್ರ ಹತ್ರ ಹೋಗಿ ಬನ್ನಿ ಅನ್ನೋ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ನನಗೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಹಂಗೆ ಇತ್ತು. ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಏನು ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ, ಈ ಥರ ಸೀನ್ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಈ ಥರ ಎಲ್ಲ ಡೀಟೇಲಾಗಿ ಕೇಳೋರು. ನಂಗೆ ತುಂಬ ಖುಷಿ ಆಗೋದು. ಅಂದರೆ ನನ್ನ ವಿಷನ್ನ ಅವರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ದಿನಕರ್ ಏನು ಅಂದ್ಕೊಂಡಿದ್ದಾನೆ, ಸೊ ಈ ಥರನೇ ಬರಬೇಕು ಅನ್ನೋದನ್ನ ಅವರು ಕನ್ಸೀವ್ ಮಾಡಿ ಆ ಥರ ಡೆಲಿವರ್ ಮಾಡಬೇಕು ಅಂತ ಅವರು ಪ್ರಿಪೇರ್ ಆಗ್ತಾಯಿದ್ರು. ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ದೀವಿ ಸರ್. ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳ ವಿಚಾರ, ಯಾಕಂದ್ರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್. ಬಾಂಡಿಂಗ್ ಅದು ತುಂಬ ವರ್ಷದಿಂದ ಇದೆ ಸರ್. ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ನಮ್ಮ ತಂದೆದು ಮತ್ತು ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ತುಂಬ ಖುಷಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ. ಏನು ಮುಪಾ ಅಂದರೆ ಮುತ್ತರಾಜು ಪಾರ್ವತಮ್ಮ ಅವರ ಕೃಪಾ ಅಂತ. ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ರದ್ದು ಒಂದು ಆಸೆ ಇರ್ತದೆ, ಒಂದು ಮನೆ ಕಟ್ಕೋಬೇಕಂತ. ಅದಕ್ಕೆ ಅವ್ರ ಹೆಸರೇ ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ಗಿತ್ತು ನಮ್ಮ ತಂದೆದು ಮತ್ತು ಅವ್ರದ್ದು ಬಾಂಡಿಂಗು. ಆ್ಯಂಡ್ ಈವನ್ ಅವರು ಅಷ್ಟೇ ಇರೋರು. ಪಾರ್ವತಮ್ಮ ಅವ್ರು ತುಂಬ ಅಡ್ವೈಸ್ ಮಾಡೋರಂತೆ ನಮ್ಮ ಅಮ್ಮಂಗೆ, ನೋಡು ಕಲಾವಿದರ ಜೀವನ ಹಿಂಗಲ್ಲ, ಹಿಂಗಿರುತ್ತೆ, ಸೊ ನೀನು ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು, ಏನೇನು ಬರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು, ಈ ಥರ ಇನ್ವೆಸ್ಟ್ ಮಾಡು, ಹಂಗೆ ಮಾಡು ಅಂತ ನಮ್ಮ ಅಮ್ಮಂಗೆ ಅವರೇ ಹೇಳ್ತಾ ಇದ್ದು. ಈಗ ನಮ್ಮ ತಂದೆ 95 ತೀರ್ಕೊಂಡ್ಮೇಲೂ ನಮ್ಮದು ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮಗೆ ಎಲ್ಲನೂ. ಊಟಕ್ಕೂ ತುಂಬ ತೊಂದರೆ ಪಟ್ವಿ. ಆದ್ರೂ ಅಂಥದ್ರಲ್ಲೂ ಏನೂ ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗಲಿ, ಎಲ್ಲೋ ನನಗಾಗಲಿ ದರ್ಶನ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗಲಿ, ಅದರೆಲ್ಲ ಅವೆಲ್ಲ ನಾವು ಪಾರ್ವತಮ್ಮವ್ರು ನಮ್ಮ ಅಮ್ಮನ ಕೊಟ್ಟಿರೋ ಇನ್ಪುಟಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದ ಆ ರೀತಿಲಿ. ನಿಮ್ಮ ಅಕ್ಕನ ಮಗನ್ನ ನೀವೇ ಲಾಂಚ್ ಮಾಡ್ತೀರಾ ಅಂತ ಕೇಳ್ಬೋದು. ಹೌದೌದು, ಖಂಡಿತ. ಈಗ ನೆಕ್ಸ್ಟ್ ನಂದು ಅದೇ ಪ್ಲ್ಯಾನ್ ಇರೋದು, ಚಂದುನ ಲಾಂಚ್ ಮಾಡಬೇಕು ಅಂತ. ಅಂದರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡ್ತೀನಿ. ಅಂದ್ರೆ ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಅದೇ ಹೌದೌದು. ಅಂದರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೆಂಗೆ ಅಂತ ಅದೆಲ್ಲ ಒಂಚೂರು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಚಾನ್ಸಸ್ ಸರ್, ಪರಮಾತ್ಮ ಸಿನಿಮಾ ರಿಲೀಸ್ ಆದಾಗ 2011 ಟಿವಿ ರೈಟ್ಸು ಡಿಸ್ಟ್ರಿಬ್ಯೂಷನ್ ರೈಟ್ಸಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿತ್ತು. ಈಗ ನಿಮಗೆ ಆ ಟೈಮ್ ಸರ್ಕಲಿಂದ ಆಚೆ ಬಂದಾಗ ಹೇಗೆ ಕಾಣಿಸ್ತಾ ಇದೆ ಸರ್? ಈಗ ಪ್ರೆಸೆಂಟ್ ನಾನು ಅವಾಗ ಇನ್ನೂ ಬಂದಿರಲಿಲ್ಲ ಸರ್, ಕಾಲೇಜಲ್ಲಿ ಅಲ್ಲ ಎಕ್ಸಾಕ್ಟ್ಲಿ. ಸೊ ನೀವು ಅವ್ರನ್ನ ಕೇಳೋದ್ರೇ ಎಕ್ಸಾಕ್ಟ್ ಇವರು ಪ್ರೇಮ್ ಜಾಸ್ತಿ ಶೂಟಿಂಗ್ ಸ್ಪಾಟಲ್ಲಿ ಶೋ ರನ್ ಮಾಡೋರು. ಸೊ ಬಿಸ್ನೆಸ್ ಎಲ್ಲನೂ ಜಯಣ್ಣನೇ. ದಿನಕರ್ ಸರ್, ಸ್ಟಂಟ್ಸ್ ಎಲ್ಲ ಮಾಡುವಾಗ ಈ ಸಿನಿಮಾದಲ್ಲಿ ಸ್ವಲ್ಪ ಬೆಟ್ ಮಾಡ್ಕೊಂಡಿದ್ದು ಅಂತ ಹೌದಾ? ಅಂದರೆ ಸ್ಟಂಟ್ಸ್ ಮಾಡುವಾಗಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಸಾಂಗ್ ಡ್ಯಾನ್ಸ್. ಅದು ಜಾನಿ ಮಾಸ್ಟರ್ ಸಾಂಗ್ ಇತ್ತು. ಅದು ಬಿಫೋರ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಿಂದಿನ ದಿನ ಅದೇಳಿ ಇನ್ನೊಂದು ದಿನ ಸ್ವಲ್ಪ ಜಾಸ್ತಿ ಓವರ್ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಕ್ ಫ್ಲಿಪ್ಗೆ ಹಿಂಗೆ ಮಾಡಿ ನಿಮ್ಗೆ ಗೋಡೆ ಹತ್ರ ಹಿಂಗೆ ಕಾಲಿಗೆ ಹಿಂಗೆ ಜಂಪ್ ಥರ ಇತ್ತು. ಸೊ ಮಸಲ್ ಎಕ್ಸ್ಟ್ರಾ ಎಲಾಂಗೇಟ್ ಆಗಿ ಬಿದ್ದ ತಕ್ಷಣ ಫುಲ್ ಕಂಪ್ಲೀಟ್ ಮಸಲ್ ಟೇರ್ ಆಗಿತ್ತು. ಸೊ ಅರೌಂಡ್ ಲೈಕ್
22 ಇಂಚಸ್ ಸಮಥಿಂಗ್ ಫುಲ್ ಕಟ್ ಆಗಿತ್ತು, ಮಸಲ್ ಟೇರ್ Tear ಆಗಿತ್ತು, ಆಗಿತ್ತು. ಆಲ್ಮೋಸ್ಟ್ ಒಂದು 70% ಅಥವಾ ಟೇರ್ ಆಗಿತ್ತು. ಬಟ್ ಅದಾದ್ಮೇಲೆ ನಮ್ಮ ಕಂಪ್ಲೀಟ್ ಡಾಕ್ಟರ್ ಇದ್ರು ಸ್ಪಾಟಲ್ಲಿ. ಇಲ್ಲ ಆ್ಯಕ್ಚುಲಿ ಹಿಂದಿನ ದಿನ ದೊಡ್ಡ ಟೆನ್ಷನ್ ನಮಗೆ. ಫುಲ್ಲು ಸೆಟ್ ಹಾಕೊಬಿಟ್ಟಿದ್ದೀವಿ, ಬಾಂಬೆಯಿಂದ ಡ್ಯಾನ್ಸರ್ಸ್ ಕರೆಸ್ಬಿಟ್ಟಿದ್ದೀವಿ, ಕಂಪ್ಲೀಟ್ ರೆಡಿ ಇದೆ. ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ನಾವಲ್ಲಿ ಸೆಟ್ಟಲ್ಲಿ ಎಲ್ಲ ಇದನ್ನು ಚೆಕ್ ಮಾಡ್ತಾ ಕೂತಿದ್ದೀವಿ, ನಾನು, ಪ್ರೇಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ. ನಮಗೆ ಟಕ್ಕಂತ ಫೋನ್ ಬಂದರೆ ಹಿಂಗೆ ವಿರಾಟ್ ಕಾಲು ಹಿಂಗಾಗೋಗಿದೆ ಅಂತ. ಫುಲ್ ಟೆನ್ಷನು. ಬಂದು ನೋಡಿದ್ರೆ ನಡೆಯೋಕ್ಕಾಗ್ತಿಲ್ಲ ಅವ್ರಿಗೆ. ಅಂದರೆ ತುಂಬ ಜಾಸ್ತಿ ಪೇನ್ ಇತ್ತು. ಅದು ಅಷ್ಟು ಗ್ರೋಯಿನ್ ಮಸಲ್ ಫುಲ್ಲು ನೀಲಿ ಆಗೋಗಿತ್ತು ಇವ್ರದ್ದು. ಆಮೇಲೆ ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಿ ಜಯಣ್ಣಗೆ ಇನ್ಫಾರ್ಮ್ ಮಾಡಿದ್ವಿ, ಹಿಂಗಾಗಿದೆ ಜಯಣ್ಣ ಅಂತ. ಸೊ ತೊಂದರೆ ಇಲ್ಲ, ಅವ್ರಿಗೆ ಆಗಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಣ. ಹಂಗೆ ಆಲ್ಮೋಸ್ಟ್ ಒಂದು 4-5 ಲ್ಯಾಕ್ಸ್ ಖರ್ಚಾಗೋಗಿತ್ತು ನಮಗೆ, ಎಲ್ಲರನ್ನೂ ಕರೆಸಿದ್ದು. ಸೆಟ್ ಬಿಡಿ, ವೇಟ್ ಮಾಡುತ್ತೆ. ಬಟ್ ಟೆಕ್ನಿಷಿಯನ್ಸ್ನೆಲ್ಲ ತೊಂದರೆ ಇಲ್ಲ, ವಿರಾಟ್ ರೆಡಿ ಆದಮೇಲೆ ಮಾಡೋಣ ಅಂತ. ಬಟ್ ವಿರಾಟ್ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇಲ್ಲ ಸರ್, ನಾನು ರೆಡಿಯಾಗಿ ಬರ್ತೀನಿ, ನನಗೆ ಏನಿಲ್ಲ, ಪೇನ್ ಬಂದಾಗ ಜೊತೆಲಿ ಡಾಕ್ಟ್ರ್ ಒಬ್ರು ಇದ್ದರೆ ಸಾಕು ಅಂತ. ಸೊ ಇವ್ರನ್ನ ಯಾರು ಟ್ರೀಟ್ ಮಾಡೋದು, ಅವ್ರನ್ನ ಡೈಲಿ ಒಂದೊಂದು ಶಾರ್ಟ್ ಆಗಿದ ತಕ್ಷಣ ಕರ್ಕೊಂಡು ಹೋಗೋದು, ಕ್ಯಾರಮಲ್ಲಿ ಇವ್ರಿಗೆ ಟ್ರೀಟ್ ಮಾಡೋದು, ಕರ್ಕೊಬರೋದು. ಪಾಪ ಸ್ಟೆಪ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರಿರೋದು. ಬಟ್ ನಮ್ಗೆ ಅದೊಂದು ಟೆನ್ಷನ್, ಅಯ್ಯೋ ಒಂದು ಪೆಪ್ಪಿ ಸಾಂಗು, ವಿರಾಟ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೋ ಅಂತೆಲ್ಲ ತುಂಬ ಟೆನ್ಷನ್ಲಿದ್ವಿ. ಬಟ್ ಎಲ್ಲೂ ಒಂದು ಫ್ರೇಮಲ್ಲೂ ಅದು ಗೊತ್ತಾಗೋ ಥರ ಮಾಡಿಲ್ಲ ವಿರಾಟ್. ಸೊ ಅದಕ್ಕೆ ವಿರಾಟಿಗೆ ಥ್ಯಾಂಕ್ಸ್ ಜಯಣ್ಣನ ಕಡೆಯಿಂದ. ಲಾಸ್ ಮಾಡ್ತೀನಿ ಇಲ್ಲ ಹಂಗಲ್ಲ, ಆ್ಯಕ್ಚುಲಿ ನಾ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಎಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಎವ್ರಿ 24/7 ಜೊತೆಲೇ ಇದ್ರು. ಆ್ಯಂಡ್ ಇವನ್ ಡಾಕ್ಟರ್ ಸ್ಪಾಟಲ್ಲಿದ್ದರು. ಸೊ ಎವ್ರಿ ಸೆಟ್ ಆದಮೇಲೆ ಅವ್ರು ಮೈಕ್ರೋ ಟೇರ್ ಥರ ಏನೋ ಮಾಡ್ತಾಯಿದ್ರು. ಇಟ್ ವಾಸ್ ಚಾಲೆಂಜಿಂಗ್ ಪಕ್ಕ. ಯಾಕಂದರೆ ಒಂದು ಹೆಜ್ಜೆ ಇಟ್ಟರೆ ಬ್ರೈನ್ ಕರೆಂಟ್ ಹೊಡೆದಂಗೆ ಆಗ್ತಿತ್ತು, ಅಷ್ಟು ಪೇನ್ ಇತ್ತು. ಬಟ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು, ಐ ಮೀನ್ ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸರ್ಸ್ ಕರೆಸಿದ್ವಿ, ಸೆಟ್ ಆಗಿತ್ತು. ಐ ಮೀನ್ ದೊಡ್ಡ ಸೆಟ್ ಹಾಕಿದ್ರು, 1.5 ಕೋಟಿ ಖರ್ಚು ಮಾಡಿ. ಸೊ ನಾನೊಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗು, ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ಬಿಕಾಸ್ ಅವ್ರು ನೆಕ್ಸ್ಟ್ ರಂಜಾನ್ ಬಂದರೆ ಅವ್ರೊಂದು 30 ಡೇಸ್ ಸಿಗ್ತಿರ್ಲಿಲ್ಲ. ಸೊ ಎಲ್ಲ ಕಡೆಯಿಂದ ನೋಡಿದ್ರು ಮೀನ್ ಲಾಸ್ ಥರ, ಐ ಮೀನ್ ನಾಟ್ ಜಸ್ಟಿಫಿಕೇಶನ್ ಇರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ರು ಲೈಕ್, ಡಾಕ್ಟರ್ ನೀವು 24/7 ಜೊತೆಲಿದ್ರೆ ವಿಲ್ ಟ್ರೈ ಅಂತ. ಸೊ ಅದಾದಮೇಲೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು, ಎಂಡ್ ಬರ್ತಾ ಡೇ ಎಂಡ್ ಬರ್ತಾ ಲೈಕ್ ಡ್ಯಾನ್ಸ್ ಥರ ಶಾರ್ಟ್ಸು. ಸೊ ಐ ಮೀನ್ ಥ್ಯಾಂಕ್ಸ್ ಟು ವಿನೋದ್ ಜೈನ್ ಅಂತ ಡಾಕ್ಟರ್, ಅವ್ರಿಗೆ ಇದ್ರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅನಿಲ್ ಸರ್ ಆಗಿರ್ಬೋದು, ಅಭಿ ಅವರಾಗಿರ್ಬೋದು, ನಮ್ಮ ಎಂಟೈರ್ ಟೀಮ್ ಅವತ್ತು ಜೊತೆಯಲ್ಲಿದ್ದರು. ಒನ್ ಶಾರ್ಟ್ಗೂ ಬಂದು ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಅನಿಲ್ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತ, ಅವ್ನು ನನಗೆ ನವಗ್ರಹ ಸಾರಥಿಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಈ ಸಿನಿಮಾಲಿ ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡ್ದ. ಆ್ಯಂಡ್ ಅವನದು ಸಪೋರ್ಟ್ ತುಂಬ ಆಯಿತು. ನೀವು ಹೇಳೋದಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ ಅಂತ, ಅದರಲ್ಲಿ ಅವನು ಒಂದು ಮುಖ್ಯವಾದ ಪಾತ್ರ. ನನ್ನ ಕೆಲಸನೆಲ್ಲ ಅಂದರೆ ನನ್ನ ವಿಷನ್ಸ್ ಏನು ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ತುಂಬ ವರ್ಷದಿಂದ ನನ್ನ ಜೊತೆಲಿ ಕೆಲಸ ಮಾಡಿರೋದ್ರಿಂದ ಒಂದು ಸೀನ್ನ ಕೊಟ್ಟು ನಾನು ಹೆಂಗೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದನ್ನ ಅನಿಲ್ಗೂ ಕೊಟ್ಟರೆ ಆಲ್ಮೋಸ್ಟ್ 80% ಮ್ಯಾಚ್ ಮಾಡ್ತಾನೆ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ನಾನು. ಸೊ ಆ ಲೆವೆಲ್ಗೆ ನಂದು ಒಂದು ವೇವ್ ಲೆಂತ್ ಇದ್ದಿದ್ದರಿಂದ ಅದೊಂದು ಅವ್ನ ಸಪೋರ್ಟ್ ತುಂಬ ಹೆಲ್ಪ್ ಆಯ್ತು ನನಗೆ. ಇವರಿಬ್ರು ಡ್ಯಾನ್ಸ್ ಬ್ರೇಕ್, ಹಾಗಾಗಿ ಡ್ಯಾನ್ಸ್ಗೆ ಎಷ್ಟು ಪ್ರಾಮಿನೆನ್ಸ್ ಇದೆ ಸಿನಿಮಾದಲ್ಲಿ? ಅದೇ ನೋಡಿದ್ರಲ್ಲ ನೀವು, ಟಾಂಗ್ ಸಾಂಗು. ಸೊ 2-3 ಸಾಂಗಲ್ಲಿ ಡ್ಯಾನ್ಸಿಂಗ್ ನಂಬರ್ಸು. ಸೊ ತುಂಬ ಚೆನ್ನಾಗಿ. ಆ್ಯಂಡ್ ಸ್ಪೆಷಲಿ ನಾನು ಸಂಜನಾನ ಮೆನ್ಷನ್ ಯಾವುದು ವಿಚಾರಕ್ಕೆ ಮಾಡಬೇಕಂದ್ರೆ ಡ್ಯಾನ್ಸ್ಗಿಂತ ಜಾಸ್ತಿ ಅವರ ಪರ್ಫಾರ್ಮೆನ್ಸು ಸೀನಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ನಾನೇ ಶಾಕ್ ಆಗ್ಬಿಟ್ಟೆ. ಅಂದರೆ ರಾಯಲ್ ಬಂದು ನಂದು 5ನೇ ಸಿನಿಮಾ. ನಾನು ವರ್ಕ್ ಮಾಡಿರೋದ್ರಲ್ಲಿ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಇವರು. ತುಂಬ ಖುಷಿ ಆಯ್ತು ನನಗೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ. ಅಂದರೆ ನಾನು ಅವ್ರದ್ದು ವರ್ಕ್ ಸಲಗಾಲಿ ಮತ್ತು ಇನ್ನೊಂದು ಯಾವುದು ವೆಬ್ ಸೀರೀಸು ಹನಿಮೂನ್ ಏನದು, ಹನಿಮೂನ್, ಅದರಲ್ಲಿ ನೋಡಿದೆ, ಖುಷಿಯಾಗಿತ್ತು. ಬಟ್ ಇವರು, ನಾನು ಕೇಳಿದೆ ನೀವು ಆ್ಯಕ್ಟಿಂಗ್ ಎಲ್ಲ ಕಲ್ತಿದ್ದೀರಾ ಅಂತ. ಇಲ್ಲ ಸರ್, ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂದರು. ಆ್ಯಕ್ಟಿಂಗ್ ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸ್ಟಾರ್ ಸಿನಿಮಾಗಳ ಜೊತೆ ಕೆಲಸ ಮಾಡೋದಕ್ಕೂ ಈ ಥರ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡೋದು ಹೇಗಿದೆ ಸರ್ ಅನುಭವ? ಏನಿಲ್ಲ, ಸೇಮೇ. ಒಂದೇ ಏನಂದರೆ ಸ್ಟಾರ್ ಸಿನಿಮಾ ಮಾಡ್ಬೇಕಾದ್ರೆ ನಾವು ಖರ್ಚು ಮಾಡಿಸ್ತಿದ್ದು ತೆಗಿಯೋಕ್ಕಾಗುತ್ತೆ ಅನ್ನೋ ಡೌಟ್ ಇರೋಲ್ಲ. ಹೊಸಬ್ರ ಜೊತೆ ಮಾಡ್ಬೇಕಾದ್ರೆ ಹೆಂಗೆ, ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಪ್ರೊಡ್ಯೂಸರ್ ದುಡ್ಡು ಹಾಕ್ತಿರ್ತಾರೆ. ಈಗ ಈ ಸಿನಿಮಾ 14-15 ಕೋಟಿ ಬಜೆಟ್ ಆಗಿದೆ. ಅದು ರಿಕವರಿ ಮಾಡ್ಕೊಡೋದು, ಈಗ ನಂದು ಸಿನಿಮಾ ಮಾಡೋದು ಒಂದು ಮೋಟೋ ಆದರೆ ಅದನ್ನ ರಿಕವರಿ ಮಾಡಿಸ್ಕೊಡ್ಬೇಕು ಅನ್ನೋದು ಇನ್ನೊಂದು ಇದು.
ಸೊ ಅದೀಗ ಒಂದು ಸ್ವಲ್ಪ ತಲೆಯಲ್ಲಿದೆ ಇನ್ನು ಮಿಕ್ಕಿದ್ದು. ಬಟ್ ಜಯಣ್ಣ ಆಗಲಿ ನಂದು ಜೊತೆ ಸಿನಿಮಾಗೆ ಆ್ಯಕ್ಚುಲಿ ವಿಜಯ್ ಕಿರ್ಗಂದೂರ್ ಅವರು ಕೋ ಪ್ರೊಡ್ಯೂಸರ್. ಅದು ಅವ್ರ ಫಸ್ಟ್ ಸಿನಿಮಾ ನನ್ನ ಜೊತೆಲಿ ಇಂಡಸ್ಟ್ರಿಲಿ ಬಂದಾಗ ಅವಾಗ ತುಂಬ ಇದೇ ಥರ ಟೆನ್ಷನ್ ಇತ್ತು ನನಗೆ. ಆಗ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾ ಎಡಿಟಿಂಗ್ ಕರ್ಕೊಂಡೋಗಿ ಅವ್ರಿಗೆ ಸಿನಿಮಾ ತೋರಿಸಿದಾಗ ತುಂಬ ಟೆನ್ಷನ್ ಇತ್ತು, ಖರ್ಚು ಮಾಡಿಸ್ಬಿಟ್ಟಿದ್ದೀನಿ ಸಿನಿಮಾಗೆ, ಅವ್ರ ಕೈಲಿ ದುಡ್ಡು ಹಾಕ್ಸಿದ್ದೀನಿ, ಹೆಂಗೆ ಅವ್ರು ದುಡ್ಡು ತೆಕ್ಕೊಡೋದು ಅಂತ. ಎಡಿಟಿಂಗಲ್ಲಿ ಸಿನಿಮಾ ನೋಡ್ಬಿಟ್ಟು ವಿಜಯ್ ಸರ್ ಹೊರಗೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದು, ದಿನಕರ್ ನೀವು ಇಷ್ಟು ದುಡ್ಡು ಹಾಕಕ್ಕೆ ಹೇಳಿದ್ರಿ, ನಾನು ಇಷ್ಟು ಹಾಕಿದ್ದೀನಿ, ಬಟ್ ಇವತ್ತು ಸಿನಿಮಾ ನೋಡಿದೆ ತುಂಬ ಖುಷಿ ಆಯಿತು, ಒಂದು ಒಳ್ಳೆ ಸಿನಿಮಾಗೆ ದುಡ್ಡು ಹಾಕಿದ್ದೀನಿ ಅಂತ. ದುಡ್ಡು ಬರದೇ ಇದ್ರು ತಲೆ ಕೆಡಿಸ್ಕೊಬಿಡಿ, ಖುಷಿಯಾಗಿರಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಹಂಗೆ ಹೇಳಿದ ತಕ್ಷಣ ತಲೆ ಮೇಲಿಂದ ಒಂದು 100 kg ಭಾರ ತೆಗೆದು ಸೈಡಲ್ಲಿ ಇಟ್ಟಂಗೆ ಆಯಿತು. ಸೊ ಅದೇ ಎಕ್ಸ್ಪೀರಿಯೆನ್ಸು ಜಯಣ್ಣನ ಹತ್ರ ಆಯಿತು. ಸಿನಿಮಾದ ಎಲ್ಲನೂ ಕಂಟೆಂಟ್ ಬೋಗಣ್ಣಂಗಾಗಲಿ ಜಯಣ್ಣಂಗಾಗಲಿ ತೋರಿಸ್ದಾಗೆಲ್ಲನೂ ಅವರು ಹೇಳ್ತಾ ಇದ್ದ ಮಾತು ಕೇಳಿದಾಗ ಒಂದು ಸ್ವಲ್ಪ ಏನೋ ಅವ್ರಿಗೆ ಈ ಸಿನಿಮಾಯಿಂದ ದಿನಕರ್ ದುಡ್ಡು ತೆಗೆಸ್ಕೊಡ್ತಾನೋ ಖರ್ಚು ಮಾಡಿಸ್ತಾನೋ ತೆಗೆಸ್ಕೊಡ್ತಾನೋ ಎಲ್ಲೋ ಡೌಟ್ ಅವ್ರಿಗಿಲ್ಲ ಅಂತ ಅನಿಸ್ತಾ ಇತ್ತು. ಸೊ ಅದೊಂದು ನೆಮ್ಮದಿ ಇದೆ. ಅದಕ್ಕೆಲ್ಲ ನೀವು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕು ಸರ್. ಸಿನಿಮಾ ಟೈಟ್ಲು ಕೂಡ ರಾಯಲ್, ಬಜೆಟ್ ರಾಯಲ್ ಆಗಿದೆಯಲ್ಲ? 100%. ಸರ್ ಯೋಚನೆ ಮಾಡಿ, ಒಬ್ಬ ಸೆಕೆಂಡ್ ಸಿನಿಮಾಗೆ 15 ಕೋಟಿ ದುಡ್ಡು ಹಾಕಿದ್ದಾರೆ ಅಂದರೆ ಯಾವ ರೇಂಜ್ಗೆ ಇರುತ್ತೆ ಅಂತ. ಸರ್ ಹೆಸರಿಗಾಗಲಿ ಮತ್ತು ಪ್ರೊಡಕ್ಷನ್ ನೇಮ್ಗಾಗಲಿ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಇದ್ದಾರೆ ಅಂತ ಅಂದಮೇಲೆ ಆಬ್ವಿಯಸ್ಲಿ ಅಂಥ ರಾಯಲ್ ಸಿನಿಮಾಗಳು ಕೊಟ್ಕೊಂಬಂದಿರೋದಕ್ಕೆ ಇವತ್ತು ರಾಯಲ್ ಮೂವಿ ಮಾಡ್ತಾ ಇರೋದು. ಮತ್ತು ಜಯಣ್ಣ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಂಗೆ ಹೇಳ್ತಿದ್ದು ಒಂದೇ, ನೋಡಿ ದಿನಕರ್, ಈಗ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ನಾವು ಇಡೀ ಸೌತ್ ಇಂಡಿಯಾ ಹಿಂದಿ ಎಲ್ಲದಕ್ಕೂ ಕಾಂಪೀಟ್ ಮಾಡಬೇಕು. ಸೊ ವಿಷನ್ ನಿಂದು ಹಂಗಿರಲಿ, ಅವೆಲ್ಲದ್ರ ಜೊತೆಲಿ ನಿನ್ನ ಸಿನಿಮಾ ನಿಂಗೆ ಇಟ್ಟಾಗ ಇದೇನು ಕಮ್ಮಿ ಇಲ್ಲ ಅಂತ ಅನ್ನಿಸೋ ಥರ ಇರಬೇಕು ಅಂತ ನಂಗೆ ಫಸ್ಟ್ ಹೇಳಿದರು. ಸೊ ಅದೇ ಥರ ಮಾಡಿದ್ದಾರೆ. ಐ ಮೀನ್ ಸಪೋರ್ಟ್. ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳಿದೆಯಾ ಸಿನಿಮಾದಲ್ಲಿ? ನೀವು ಹೇಳ್ಕೊಳ್ದೆ ಹೇಳ್ಕೊಳ್ದೆ ಇಲ್ಲದಿರೋದನ್ನ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಯಾವ ಕಾನ್ಫಿಡೆನ್ಸಲ್ಲಿ ಕೇಳ್ತೀನಿ? ಇರುತ್ತೆ ಅಂತ ಇರಲ್ಲ. ನೋಡಿ ಸಿನಿಮಾ ನೋಡಿ, ಸರ್ಪ್ರೈಸಸ್ ಅಂತೂ ಇದ್ದಾವೆ ಫಸ್ಟಿಂದ ಲಾಸ್ಟ್ವರೆಗೂ. ನೀವು ಹಿಂಗಾಗುತ್ತಾ ಅಂದರೆ ಹಂಗಾಗಲ್ಲ, ಬೇರೆ ಆಗುತ್ತೆ. ಅಕಸ್ಮಾತ್ ಏನಾದ್ರು ಆಯಿತು ಅಂದರೆ ದಿನಕರ್ ಲೆವೆಲ್ಗೆ ನೀವು ಯೋಚನೆ ಮಾಡಿದಿರ ಅಂತ ಅಂದ್ಕೊಳ್ಳಿ. ಅಲ್ಲ, ದಿನಕರ್ ಆಸ್ ಅ ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ದಿನಕರ್ ಆಸ್ ಆ್ಯಕ್ಟರ್ ಇಷ್ಟ ಇಲ್ಲ. ಸೊ ನನ್ನ ಡೈರೆಕ್ಷನ್ ನಾನು ದಿನಕರ್ ಕೈಲಿ ಆ್ಯಕ್ಟ್ ಮಾಡಿಸ್ತೀನ. ನೀವೆಲ್ಲ ಸಾಂಗ್ ನೋಡಿದ್ರಾ ರಿಲೀಸ್ ಆಗಿರೋದು? ಈಗ ಅದಕ್ಕೆ ನೀವು ಹೇಳಿ, ಏನನ್ನಿಸ್ತು ಸಾಂಗ್ ನೋಡಿದಾಗ? ಥ್ಯಾಂಕ್ ಯು. ರಾಯಲ್ ಆಗಿದೆ. ಇಲ್ಲ, ಇನ್ನೂ 2 ರಾಯಲ್ ಸಾಂಗ್ಗಳಿದ್ದಾವೆ, ಅದು ಬರ್ತವೆ. ಪ್ರಚಾರ ಏನೇನು ಪ್ಲಾನ್ ಮಾಡಿದ್ದೀರಿ ಹೇಳಲೇ ಇಲ್ಲ ಸರ್. ಇವಾಗ ರಾಯಲ್ ಟು ರಾಯಲ್ ಸಿಟಿ ಅದು ರಿಲೀಸ್ ಇದೆ ಸರ್. ಅದು ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ವಿ. ಅಂದರೆ ಬೇಸಿಕಲಿ ದಿನಕರ್ ಸರ್ ಮೈಸೂರು, ನಾನು ಮೈಸೂರು. ಸೊ ಇಲ್ಲಿಂದ ಒಂದು ಜರ್ನಿ ನಮ್ಮ ಹೋಮ್ ಟೌನ್ಗೆ ಹೋಗ್ತಾ ಅಲ್ಲಿಂದ ಬಂದಿರೋ ಜರ್ನಿ ಮಾತಾಡಿಕೊಂಡು ಅದರಲ್ಲೂ ನಿಮ್ಗೆ ಸರ್ಪ್ರೈಸ್ಗಳಿದ್ದಾವೆ. ಅಂದರೆ ಎಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೊರಗಡೆ ಇವತ್ತು ಹೇಳಿದಿರೋ ವಿಷಯಗಳು ಅಲ್ಲಿ ಮಾತಾಡಿದ್ದೀವಿ. ಆ್ಯಂಡ್ ಸರ್ದ ಹಳೆ ನೆನಪುಗಳು ಮತ್ತು ನನ್ನ ಹಳೆ ನೆನಪುಗಳು. ಆ್ಯಂಡ್ ಅವ್ರ ಜನ್ರೇಷನಲ್ಲಿ ಅವ್ರೆಲ್ಲ ಹೋಗಿ ಏನೇನು ಮಾಡಿದ್ರೆ ನನ್ನ ಜನ್ರೇಷನ್ ನಾನು ಹೋಗೆಲ್ಲ ಏನು ಮಾಡ್ತಾಯಿದ್ದೆ. ಅಂದರೆ ಮೈಸೂರಲ್ಲಿ ನಾವು ಹ್ಯಾಂಗ್ ಔಟ್ ಮಾಡ್ತಿದ್ದ ಸ್ಪಾಟ್ಗಳಾಗಿರ್ಬೋದು, ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಆಗಿರೋದು. 100%. ಅಂದರೆ ಮೈಸೂರಲ್ಲಿ ನಮ್ದು ಒಂದಷ್ಟು ಫೇವ್ರೆಟ್ ಪ್ಲೇಸ್ಗಳಿರ್ತವೆ. ಅದನ್ನೆಲ್ಲನೂ ನನ್ನ ಫೇವ್ರೆಟ್ ಪ್ಲೇಸು, ಅವ್ರ ಫೇವ್ರೆಟ್ ಪ್ಲೇಸು, ಅವೆಲ್ಲ ಹಂಗೆ ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳು ನಂದು ಅವೆಲ್ಲ ಶೇರ್ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ಅದು ಕ್ಯೂಟಾಗಿದೆ. ಸರ್ ಅಂದರೆ ಈ ಮೂವಿಯಲ್ಲಿ ಫಸ್ಟ್ ಟೈಮ್ ಕಮರ್ಷಿಯಲಿ ನನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಆ್ಯಕ್ಷನ್ ಎಂಟರ್ಟೈನರ್ ಆಗಿ ಮೂವಿಯಲ್ಲಿ ಪಕ್ಕ ಒಂದು ಎನರ್ಜೆಟಿಕ್ ಕ್ಯಾರೆಕ್ಟರ್ ಸರ್. ಹೆವಿ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಕ್ಯಾರೆಕ್ಟರಿಂದ. ಆ ಕ್ಯಾರೆಕ್ಟ್ರಲ್ಲೇ ತುಂಬ ಸರ್ಪ್ರೈಸ್ಗಳಿದೆ ನನಗೆ. ಇಲ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಹೋಗ್ಬಿಡುತ್ತೆ ಸರ್. ಸೊ ಆದಷ್ಟು ಬೇಗ ಟ್ರೈಲರ್ ನಿಮ್ಮ ಮುಂದೆ ತೋರಿಸಿ. ಬಟ್ ನಿಮಗೆಲ್ಲ 100% ಮಜಾ ಅಂತೂ ಬರುತ್ತೆ. ಸರ್ ಥ್ಯಾಂಕ್ ಯು ಸರ್. ಜನಗಳಿಗೂ ಆ ಫೀಲ್ ತರಿಸ್ಬಿಡಿ ಪ್ಲೀಸ್ ನಿಮ್ಮ ಪ್ರಮೋಷನಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.